ಇವತ್ತಿನ ರೆಸಿಪಿ ಹೀರೆಕಾಯಿ ಹೇಗೆ ಮಾಡಬೇಕಂತ ಹೇಳಿಕೊಡುತ್ತೇನೆ. ಹೀರೆಕಾಯಿ ಮಾಡಲು ಮೊದಲು ಹೀರೆಕಾಯಿ ತೆಗೆದುಕೊಳ್ಳಬೇಕು. ಹೀರೆಕಾಯಿ ಮೇಲೆಗಡೆ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ನಂತರ ಬೆಳ್ಳುಳ್ಳಿ, ಇದು ಎಳ್ಳು, ಕೊಬ್ಬರಿ, ಶೇಂಗಾ, ಧನಿಯಾ, ಜೀರಿಗೆ, 1 ಏಲಕ್ಕಿ, 3 ಲವಂಗ, 2 ಚಕ್ಕೆ ಇವೆಲ್ಲನೂ ಡ್ರೈ ಆಗಿ ಹುರಿದುಕೊಂಡು ಮಿಕ್ಸಿಯಲ್ಲಿ ಹಾಕಿ ಇಟ್ಕೋಬೇಕು. ಇದಕ್ಕೆ ಮತ್ತೆ ಖಾರ, ಉಪ್ಪು, ಅರಿಶಿಣ, ಗರಂ ಮಸಾಲ ಈ ಥರ ಕಟ್ ಮಾಡ್ತೀವಿ. ನೋಡಿ, ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿ ಈ ಥರ ಹೀರೆಕಾಯಿ ಕಟ್ ಮಾಡಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಬೇಕು. ಆಮೇಲೆ ಇವೆಲ್ಲನೂ ಡ್ರೈ ಆಗಿ ಹುರಿಬೇಕು. ಹುರಿದ ಮೇಲೆ ಮಿಕ್ಸರಿಗೆ ಹಾಕಿ ಈ ಮಸಾಲೆಯನ್ನು ಇದರಲ್ಲಿ ಈ ಖಾರ, ಅರಿಶಿಣ ಮತ್ತು ಉಪ್ಪು ಇವು 4 ಇದರಲ್ಲಿ ಹುರಿದ ಮೇಲೆ ಇದರಲ್ಲಿ ಮಿಕ್ಸಿಯಲ್ಲಿ ಸೇರಿಸಿ ರುಬ್ಬಿದ ನಂತರ ಈ ಮಸಾಲೆಯನ್ನು ಈ ಹೀರೆಕಾಯಿಗೆ ತುಂಬಬೇಕು. ತುಂಬಿದ ಮೇಲೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ 3 ಹುರಿಯೋಣ. ಹೀಗೆ ಡ್ರೈ ಆಗಿ ಹುರ್ಕೋಬೇಕು. ಶೇಂಗಾ ಸೇಮ್ ಅದೇ ಥರ ಎಳ್ಳನ್ನು ಹುರಿಬೇಕು. ಹುರಿನು ಹಾಗೆ ಹುರಿಬೇಕು. ಅರಿಶಿಣ, ಗರಂ ಮಸಾಲೆ, ಉಪ್ಪು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಆದಮೇಲೆ ಸ್ವಲ್ಪನೇ ಒಂದೆರಡು ಸ್ಪೂನ್ ನೀರು ಹಾಕಿ ಇದನ್ನು ಕಲಿಸಿಕೊಂಡು ಈ ಹೀರೆಕಾಯಿಗೆ ತುಂಬಬೇಕು. ಎಲ್ಲ ಮಸಾಲೆಯನ್ನು ಅದರಲ್ಲಿ ತುಂಬಿದ ಮೇಲೆ ಈಗ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಅದು ಎಣ್ಣೆ ಕಾಯಲ್ಲಿ ಇಟ್ಟು ಎಣ್ಣೆಲಿ ಹಾಕಿದ ನಂತರ ಈ ಹೀರೆಕಾಯಿ ಹಾಕಿ ಮಾಡೋಣ. ಬನ್ನಿ. ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿದ ಮೇಲೆ ಹೀರೆಕಾಯಿ ಹಾಕಬೇಕು. ಹಾಕಿ 2 ಮಿನಿಟ್ಸ್ ತಿರುತ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿತೆ. ಲೋ ಫ್ಲೇಮಲ್ಲಿ ಮುಚ್ಚಿಡೋಣ ಗ್ಯಾಸ್. ಹುಣಸೆ ಹಣ್ಣಿನ ರಸ, ಸ್ವಲ್ಪ ನೀರು,
ಕುದಿಯಲು ಬಿಡಬೇಕು. ನಂತರ ರೆಡಿ ಆಗುತ್ತೆ ಹೀರೆಕಾಯಿ ಪಲ್ಯ. 10 ನಿಮಿಷ ಆದಮೇಲೆ ಈ ಥರ ಆಗಿದೆ, ರೆಡಿ ಆಗಿದೆ. ಈಗ ನಾವು ಆಫ್ ಮಾಡೋಣ. ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ.